ಏನಪ್ಪ ಸತ್ತಾನ ಸಿಗಲೇಬೇಕು ದರ್ಶನ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ಶಿಕ್ಷೆ ಆಗ್ಲೇಬೇಕು ಕರ್ನಾಟಕ ಸಣ್ಣ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು कलबुर्गी जिला जंगम समाज से हमारा ये मनवी है कि अभी हुबली का जो नेहा हिरेमठ का हो गया समाज को अन्याय, उसके बाद में बार बार जो है समाज को अन्याय हो रहा है। ये जो एक्टर है दर्शन, ये बहुत कानून के विरोध में काम कर रहे हैं। इनको जो है संविधानबद्ध होकर जो भी होने का है शिक्षा होना, और अगले जो भी कानून हाथ में लेना चाहिए वो सोचना, 10 बार सोचना, ये सबक सभी को होना चाहिए। ये तरफ से हमारे समाज जंगम समाज, कलबुर्गी जिला जंगम समाज और वीरशैव समाज की तरफ से हमारा मनवी है माननीय मुख्यमंत्री और गृह मंत्री को, कर्नाटक राज्य सरकार। ನಟಿ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಂಬದ್ಧವಾದಂಥ ಸಂದೇಶ ಕಳಿಸಿದ್ದಾರೆ ಎಂದು ಆರೋಪಿಸಿ ಈ ನಾಡಿನ ನಟ ದರ್ಶನ್ ಮತ್ತು ಅವರ ಪೆಟಲಂ ಪಡೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯವರನ್ನ ಅಪಹರಣ ಮಾಡಿಕೊಂಡು ಹೋಗಿ ಬೆಂಗಳೂರಲ್ಲಿ ಇಡೀ ನಾಗರಿಕ ಲೋಕವೇ ತಲೆ ತಗ್ಗಿಸುವಂಥ, ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಅತ್ಯಂತ ಕರಾಳವಾದಂಥ ಹಲ್ಲೆಯನ್ನು ಮಾಡಿ ಭೀಕರವಾಗಿ ಕೊಲೆ ಮಾಡಿ ರಸ್ತೆ ಪಕ್ಕದಲ್ಲಿ ಎಸೆದು ಹೋಗಿರುವುದು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೆ. ನಟ ದರ್ಶನ್ ಒಬ್ಬ ಸಾಮಾಜಿಕ ಹೊಣೆಗಾರ ಇರುವಂಥ ವ್ಯಕ್ತಿ. ನಟನೆ ಜೊತೆಗೆ ನಡತೆಯೂ ಭಾಳ ಮುಖ್ಯ ಇದೆ. ನಟ ದರ್ಶನ್ ಅವರ ಹಿನ್ನೆಲೆ ನೋಡಿದ್ರೆ ಅನೇಕ ಬಾರಿ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ನಾವೆಲ್ಲ ನೋಡಿದ್ದೇವೆ ಮಾಧ್ಯಮಗಳ ಮೂಲಕ. ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಅಭಿನಂದನೆ. ಕೂಡಲೇ ಎಷ್ಟೇ ಪ್ರಭಾವಿಗಳಿದ್ದು ಅವರನ್ನ ಹೆಡೆಮುರಿ ಕಟ್ಟಿತಂದು ನಟ ದರ್ಶನ್ ಅವರಿಗೆ ನೆಲದ ಕಾನೂನು ಏನು ಅಂತ ತೋರಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ, ಗೃಹ ಸಚಿವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸೂಕ್ತವಾದಂಥ ತನಿಖೆ ಮಾಡಿ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿ ಈ ನೆಲದ ಕಾನೂನು ಏನು ಅಂತೇಳಿ ದರ್ಶನ್ ಮತ್ತು ಅವನ ಪೆಟಲಂ ಪಡೆ ಗೊತ್ತಾಗಬೇಕಾಗಿದೆ. ಧಿಮಾಕು, ಕೊಬ್ಬು, ಸೊಕ್ಕಿನ ನನ್ನನ್ನು ಏನಾದರೂ ಮಾಡ್ತೀನಿ, ದುಡ್ಡಿನಿಂದ ಕಾನೂನನ್ನು ಖರೀದಿ ಮಾಡ್ತೀನಿ ಅಂತ ಹೊಂಟದ ನಟ ದರ್ಶನ್ ಮೂರ್ಖತನದ ಪರಮಾವಧಿ. ಬಡಿದು ಬುದ್ಧಿವಾದ ಹೇಳಬಹುದಾಗಿತ್ತು, ಇಲ್ಲ ಪ್ರಕರಣ ದಾಖಲಿಸಬಹುದಾಗಿತ್ತು. ಕಾನೂನು ಕೈಗೆತ್ತಿಕೊಂಡು ಅತ್ಯಂತ ಉಗ್ರವಾದಂಥ ಖಂಡನೆ ಇದೆ ನಮ್ಮದು. ನಟ ದರ್ಶನ್ ಅವರಿಗೆ ಇದೊಂದು ಸಂದೇಶ ಹೋಗಬೇಕು. ನಾನು ಯಾರೇ ಬೇಕಾದರೂ ಕೊಲ್ತೀನಿ, ಯಾರೇ ಬೇಕಾದರೂ ಶಿಕ್ಷೆ ಕೊಡ್ತೀನಿ ಅಂತೇಳಿ ಏನು ಕಾನೂನಿನ ಕೈಗೆತ್ಕೋತಾರಲ್ಲ, ಕೊಬ್ಬಿರುವಂಥವ್ರು, ಅಹಮ್ಮಿರುವಂಥವ್ರಿಗೆ ಇದೊಂದು ಪಾಠ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ರೇಣುಕಾ ಸ್ವಾಮಿಯವರ ಕುಟುಂಬ ಅತ್ಯಂತ ಬಡತನದಿಂದ ಕೂಡಿದ್ದು. ಆತ ಫಾರ್ಮಸಿ ಅಂತ ಒಂದು ಖಾಸಗಿ ಉದ್ಯೋಗ ಮಾಡಿಕೊಂಡು ಸಂಸಾರ ನಿಭಾಯಿಸ್ತಿದ್ದ. ಇವತ್ತು ಅವನನ್ನು ಕಳ್ಕೊಂಡು ಆ ಕುಟುಂಬ ಅನಾಥ ಆಗಿದೆ. ರೇಣುಕಾ ಸ್ವಾಮಿಯವರ ಪತ್ನಿ 5 ತಿಂಗಳ ಗರ್ಭಿಣಿ, ವಯಸ್ಸಾದ ತಂದೆ ತಾಯಿ. ಹೀಗಾಗಿ ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ರಾಜ್ಯ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಆರ್ಥಿಕ ಭದ್ರತೆ ಜೊತೆಗೆ ಒಬ್ಬರಿಗೆ ಉದ್ಯೋಗ ಕೊಡಬೇಕು ಅವರ ಪತ್ನಿಗೆ ಅಂತ ನಾನು ಮನವಿ ಮಾಡ್ತೇನೆ. ಕಲಬುರಗಿ ಜಿಲ್ಲೆಯ ಹೈದರಾಬಾದ್ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆಯ ವತಿಯಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರ ಹತ್ಯೆಗೆ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಸಮಸ್ತ ಬೇಡ ಜಂಗಮ ಸಮಾಜವನ್ನು ಈ ಕುಟುಂಬಕ್ಕೆ ಆದ ಅನ್ಯಾಯವನ್ನು ಕೊಲೆ ಮಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಕಠಿಣದಿಂದ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅಲ್ಲದೆ ಆ ಪರಿಹಾರಕ್ಕೂ ಮನೆತನಕ್ಕೆ ಸರ್ಕಾರದ ಒಂದು ಸಹಾಯವನ್ನು ಸಿಗಲಿ ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ.